ರಾಜ್ಯ ಸರ್ಕಾರಕ್ಕೆ ವೃತ್ತಿಗೆ ಕುಂದು ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕಂದಾಯ ಇಲಾಖೆಗೆ ಬೇಕೇ ಬೇಕು ಬೇಕೇ ಬೇಕು ರಾಜ್ಯ ಸರ್ಕಾರಕ್ಕೆ ಸಂಘಕ್ಕೆ ರಾಜ್ಯ ಪತ್ರ ಬರಗಾರರ ಒಕ್ಕೂಟಕ್ಕೆ. ಆನೇಕಲ್ ತಾಲೂಕಿನ ಬನ್ನೀರುಘಟ್ಟದ ಜಿಗಣಿ ಉಪನೋಂದಣಿ ಕಚೇರಿ ಮುಂಭಾಗ ಪತ್ರ ಬರಹಗಾರರ ಅನಿರ್ದಿಷ್ಟಾವಧಿ ಮುಷ್ಕರ. ಕರ್ನಾಟಕ ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟದ ಕರೆ ಮೇರೆಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆನೇಕಲ್ ತಾಲೂಕಿನ ಬನ್ನೀರುಘಟ್ಟದ ಜಿಗಣಿ ಉಪನೋಂದಣಿ ಕಚೇರಿ ಮುಂಭಾಗದಲ್ಲಿ ಎಲ್ಲಾ ಪತ್ರ ಬರಹಗಾರರು ತಮ್ಮ ಕಚೇರಿಗಳನ್ನು ಸ್ಥಗಿತಗೊಳಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು. ಪತ್ರ ಬರಹಗಾರ ಯತಿರಾಜ್ ಮಾತನಾಡಿ, ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲೂ ದಸ್ತು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು. ನೋಂದಣಿಯಾಗುವ ಎಲ್ಲಾ ದಸ್ತಾವೇಜುಗಳಿಗೆ ಪತ್ರ ಬರಹಗಾರರು ಅಥವಾ ವಕೀಲರು ಬಿಕ್ಕಲಂ ಕಡ್ಡಾಯಗೊಳಿಸಬೇಕು. ಅನಧಿಕೃತ ವ್ಯಕ್ತಿಗಳನ್ನು ತಡೆಗಟ್ಟುವುದು ಮತ್ತು ಕರ್ನಾಟಕದ ಎಲ್ಲಾ ದಸ್ತು ಬರಹಗಾರರಿಗೆ ಏಕಮಾದರಿ ಗುರುತಿನ ಚೀಟಿಯನ್ನ ನೀಡಬೇಕು. ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಮುಷ್ಕರ ಮುಂದುವರಿಯಲಿದೆ ಎಂದು ಹೇಳಿದರು. ಉಪನೋಂದಣಿ ಕಚೇರಿಗಳಲ್ಲಿ ಅನಧಿಕೃತ ವ್ಯಕ್ತಿಗಳು ಬರುವುದನ್ನು ತಡೆಗಟ್ಟುವುದು ಮತ್ತು ಎಲ್ಲಾ ಅಧಿಕೃತ ಬರಹಗಾರರಿಗೆ ಗುರುತಿನ ಚೀಟಿ ನೀಡಬೇಕು. ಕಾವೇರಿ 2.0 ತಂತ್ರಾಂಶಗಳಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಶಾಂತಿಯುತ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಎಂದರು. ಪತ್ರ ಬರಹಗಾರ ರಾಜಶೇಖರ್ ಮಾತನಾಡಿ, ರಾಜ್ಯ ಸರ್ಕಾರ ಡಿಜಿಟಲೀಕರಣದ ಹೆಸರಿನಲ್ಲಿ ಕಾವೇರಿ 1.0 ಕಾವೇರಿ 2.0 ತಂತ್ರಾಂಶಗಳನ್ನು ಜಾರಿಗೆ ತಂದಿದೆ. ಮುಂದುವರೆದು ಈಗ 3.0 ತಂತ್ರಾಂಶ ಬರುತ್ತಿದೆ. ಇದರಿಂದ ಪತ್ರ ಬರಹಗಾರರಿಗೆ ಫೇಸ್ಲೆಸ್ ಮತ್ತು ಪೇಪರ್ಲೆಸ್ ನೋಂದಣಿಗೆ ಮುಂದಾಗಿದೆ. ಇದರಿಂದ ಪತ್ರ ಬರಹಗಾರರಿಗೆ ಕೆಲಸವಿಲ್ಲದಂತಾಗಿದೆ. ಪತ್ರ ಬರಹಗಾರರ ಹುದ್ದೆಯಿಂದ ತಟಸ್ಥ ಮಾಡಿದಂತಾಗಿದೆ. ಇದೇ ವೃತ್ತಿಯನ್ನ ಅವಲಂಬಿಸಿಕೊಂಡು ಬಂದಿರುವ ಸಾವಿರಾರು ಕುಟುಂಬಗಳ ಗತಿ ಏನು ಎಂದು ಪ್ರಶ್ನಿಸಿದರು. ನಾವು ದಸ್ತು ಬರಹಗಾರರು ಬನ್ನೇರುಘಟ್ಟ ಉಪನೋಂದಣಾಧಿಕಾರಿ ಕಚೇರಿಗಳ ಬಳಿ ಈ ಒಂದು ಪತ್ರ ಬರಹಗಾರರು ಮತ್ತು ಶೀಘ್ರ ಲಿಪಿಗಾರರು ಹಾಗೂ ಸಂಬಂಧಪಟ್ಟ ಒಂದು ಕಚೇರಿಗಳಿಗೆ ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳು ಇವತ್ತು ನಾವು ಇಲ್ಲಿ ಒಂದು ದಿನದ ಮುಷ್ಕರ ಮಾಡ್ತಾಯಿದ್ದೀವಿ. ಮುಷ್ಕರದ ಕಾರಣ ಏನಂದರೆ, ಕರ್ನಾಟಕ ರಾಜ್ಯ ಸರ್ಕಾರವು ಕಂದಾಯ ಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ದಸ್ತು ಬರಹಗಾರರ ವಿರುದ್ಧವಾಗಿ ಕಾನೂನುಗಳನ್ನು ರೂಪಿಸಿದ್ದು, ಕಾವೇರಿ ಎಂಬ ತಂತ್ರಾಂಶವನ್ನು ಮತ್ತು ಕಾವೇರಿ 2 ಎಂಬ ತಂತ್ರಾಂಶವನ್ನು ಮತ್ತು ಕಾವೇರಿ 3 ಎಂಬ ತಂತ್ರಾಂಶಗಳನ್ನು ಈಗಾಗಲೇ ಈ ಒಂದು ಇದಕ್ಕೆ ಪರಿಚಯ ಮಾಡಿಸುತ್ತಿದ್ದು, ಈ ಒಂದು ತಂತ್ರಾಂಶಗಳು ದಸ್ತು ಬರಹಗಾರರ ಹೊಟ್ಟೆ ಮೇಲೆ ಹೊಡುವಂಥ ಒಂದು ಕಾನೂನುಗಳು ಅಥವಾ ಆ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ನಾವು ಇವತ್ತು ಕರ್ನಾಟಕ ರಾಜ್ಯದ ದಸ್ತು ಬರಹಗಾರರ ಸಂಘದ ವತಿಯಿಂದ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನದಲ್ಲಿ ಈಗಾಗಲೇ ಅಲ್ಲಿ ಮುಷ್ಕರವನ್ನು ಹಾಗೂ ಪ್ರೊಟೆಸ್ಟನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿ ಬಳಿ ಇರತಕ್ಕಂಥ ದಸ್ತು ಬರಹಗಾರರ ಒಂದು ಏನು ಕಚೇರಿಗಳಿರ್ತವೆ, ಆ ಕಚೇರಿಯಲ್ಲಿ ಮುಂದೆ ನಾವು ಈ ಒಂದು ಸರ್ಕಾರದ ಕಾನೂನುಗಳ ವಿರುದ್ಧವಾಗಿ ನಮ್ಮ ದಸ್ತಾವೇಜು ಬರಹಗಾರರ ವಿರುದ್ಧವಾಗಿ ಏನು ಕಾನೂನುಗಳಿದೆ ಆ ಕಾನೂನುಗಳಿಗೆ ನಾವು ವಿರೋಧ ವ್ಯಕ್ತಪಡಿಸಿ ಈ ಮುಷ್ಕರನ ನಾವು ಮಾಡ್ತಾಯಿದ್ದೀವಿ. ಕಂದಾಯ ಸಚಿವರು ನಮ್ಮ ಈ ಒಂದು ಮುಷ್ಕರ ಮತ್ತು ನಮಗಾಗಿರ್ತಕ್ಕಂಥ ತೊಂದರೆಯನ್ನು ಈಗ ನೀವು ನಡೀತಕ್ಕಂಥ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಈ ಒಂದು ಕಾನೂನನ್ನು ಕೈಬಿಟ್ಟು ದಸ್ತು ಬರಹಗಾರರ ಕುಟುಂಬಗಳಿಗೆ ನಡೆಸಿಕೊಂಡು ಹೋಗಲು ತಾವು ಅನುವು ಮಾಡಿಕೊಳ್ತೀರಾ ಅಂತ ಹೇಳ್ತಾ ತಮ್ಮಲ್ಲಿ ನಾನು ಈ ಒಂದು ಬನ್ನೇರುಘಟ್ಟ ಉಪನೋಂದಣಾಧಿಕಾರಿ ಕಚೇರಿಯ ಪರವಾಗಿ ಮನವಿಯನ್ನು ಕೊಡ್ತಾಯಿದ್ದೇನೆ. ನಮ್ಮ ಬೇಡಿಕೆಗೆ ಸಂಧಿಸಿದರೆ ನಿಜಕ್ಕೂ ಭಾಳ ಸಂತೋಷ ಆಗ್ತದೆ.
ಯಾಕಂದರೆ ಎಷ್ಟೋ ಸಾವಿರ ಒಂದು ಕುಟುಂಬಗಳು ಸಂತೋಷವಾಗಿ ಜೀವನ ಮಾಡುವಂಥ ಪರಿಸ್ಥಿತಿಗೆ ಬರುತ್ತೆ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟದ ವತಿಯಿಂದ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಏನು ಒಂದು ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಲ್ಲಿ ನಮ್ಮ ಸುಮಾರು 1,000ಕ್ಕೂ ಹೆಚ್ಚು ಜನ ಪತ್ರ ಬರಹಗಾರರು ಈ ದಿನ ಅಲ್ಲಿ ಮುಷ್ಕರ ನಡೆಸ್ತಾ ಇದ್ದಾರೆ. ಆ ಒಂದು ಮುಷ್ಕರಕ್ಕೆ ಬೆಂಬಲವಾಗಿ ಈ ದಿನ ನಮ್ಮ ಜಿಗಣಿ ಉಪನೋಂದಣಾಧಿಕಾರಿ ಕಚೇರಿಯ ಆವರಣದಲ್ಲಿ ಮುಂಭಾಗದಲ್ಲಿ ನಾವು ಈ ದಿನ ಎಲ್ಲ ಈ ಒಂದು ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆವರಣದಲ್ಲಿರ್ತಕ್ಕಂಥ ಪತ್ರ ಬರಹಗಾರರು, ಸಹಾಯಕರು, ಬೆರಳಚ್ಚುಗಾರರು ಎಲ್ಲ ಒಟ್ಟಾಗಿ ಸೇರಿ ನಾವು ಆ ಒಂದು ಬೆಳಗಾವಿ ಚಲೋಗೆ ಬೆಂಬಲವಾಗಿ ಈ ದಿನ ಮುಷ್ಕರ ನಡೆಸ್ತಾ ಇದ್ದೀವಿ. ಈ ಮುಷ್ಕರದ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಇಷ್ಟೇ, ಏನು ಕಾವೇರಿ 3.0 ತರಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಮುಂದಿನ ದಿನಗಳಲ್ಲಿ. ಇದರಿಂದ ನಮ್ಮ ಪತ್ರ ಬರಹಗಾರರ ವೃತ್ತಿಗೆ ಕುಂದು ಉಂಟಾಗುತ್ತೆ ಮತ್ತು ಇದರಿಂದ ಸುಮಾರು ರಾಜ್ಯದಲ್ಲಿ 10ರಿಂದ 12 ಸಾವಿರ ಈ ಒಂದು ವೃತ್ತಿ ನಂಬಿಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಪತ್ರ ಬರಹಗಾರರ ಕುಟುಂಬಗಳು ಬೀದಿಗೆ ಬೀಳುತ್ತೆ. ಮುಖ್ಯವಾಗಿ ಕಾವೇರಿ 3.0ನಲ್ಲಿ ಏನು ಒಂದು ಪೇಪರ್ಲೆಸ್ ಮತ್ತು ಫೇಸ್ಲೆಸ್ ಎಂತಕ್ಕಂಥ ಒಂದು ಪದ್ಧತಿನ ಜಾರಿಗೆ ತರಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಇದರಿಂದ ಜನರಿಗೂ ಸಮಸ್ಯೆ ಮತ್ತು ನಮ್ಮ ವೃತ್ತಿಪರರ ಸಮಸ್ಯೆ. ಅದು ಹೇಗಪ್ಪ ಅಂದರೆ ಉಪನೋಂದಣಿ ಕಚೇರಿಗೆ ಯಾರು ಪಬ್ಲಿಕ್ ಬರೋ ಅವಶ್ಯಕತೆಯೇ ಇರಲ್ಲ. ಮನೆಯಲ್ಲೇ ಕೂತು ಇಲ್ಲ ಯಾವುದೋ ಒಂದು ಸೈಬರ್ ಸೆಂಟ್ರಲ್ಲಿ ಕೂತು ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ಅಲ್ಲೇ ಯಾರು ಒಂದು ಅದರ ಲೀಗಲ್ ವೈಸು ಡ್ರಾಫ್ಟಿಂಗ್ ವೈಸು ಯಾವುದೇ ರೀತಿ ಕಾನೂನಾತ್ಮಕ ಇದೆಯಾ ಇಲ್ಲ ಅವರು ಯಾರಿಗೂ ತಿಳಿಯೋದಿಲ್ಲ. ಸೈಬರ್ ಸೆಂಟ್ರಲ್ಲಿ ಅಪ್ಲೋಡ್ ಮಾಡೋರಿಗೆ ಅವ್ರ ಮುಖಾಂತರನೂ ಸಹ ನಡೆದು ಇದು ಅಕ್ರಮಗಳಿಗೆ ಮತ್ತು ಅನ್ಯಾಯಕ್ಕೆ ದಾರಿಯಾಗುತ್ತೆ. ಪಬ್ಲಿಕ್ಕಿಗೆ ಅದ್ರ ಬಗ್ಗೆ ಕೊಟ್ಟಿರಲ್ಲ, ಏನೋ ಕಡಿಮೆ ರೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಅಲ್ಲೊಂದು ಏನೋ 100, 200, 500 ಕೊಟ್ಟು ಅಪ್ಲೋಡ್ ಮಾಡಿಸ್ತಾರೆ. ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಕಾನೂನುವಾಗಿ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿಲ್ಲದೆ ಮೋಸ ಆಗುತ್ತೆ. ಇದಲ್ಲದೆ ಮತ್ತು ನಮಗೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ನಮಗೂ ಸಹ ಇಲ್ಲಿ ಪ್ರತ್ಯೇಕವಾದ ಲಾಗಿನ್ ಐ ಡಿ ಕೊಡಬೇಕು. ಈಗಾಗಲೇ ಏನು ಕಾವೇರಿ 2ನಲ್ಲಿ ಪಬ್ಲಿಕ್ ಲಾಗಿನ್ ಮುಖಾಂತರ ಅಪ್ಲೋಡ್ ಆಗ್ತಾ ಇದೆ. ಅದರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ನಮ್ಮ ಪತ್ರ ಬರಹಗಾರರಿಗೆ ಬೇರೆ ಇಲಾಖೆಗಳಲ್ಲಿ ಬೆಸ್ಕಾಮ್ ಆಗಿರ್ಬೋದು, PWDನಲ್ಲಾಗಿರ್ಬೋದು ಯಾವ ರೀತಿ ಲೈಸೆನ್ಸ್ ಪತ್ರ ಪರವಾನಗಿ ಇರ್ತಕ್ಕಂಥವ್ರ ಮುಖಾಂತರನೇ ಎಲ್ಲ ಅರ್ಜಿಗಳು ಆ ಇಲಾಖೆಗೆ ಸಂದಾಯ ಆಗುತ್ತೆ. ಅದೇ ರೀತಿ ನಮ್ಮ ಕಂದಾಯ ಇಲಾಖೆಯಲ್ಲೂ ಪತ್ರ ಬರಹಗಾರ ಲೈಸೆನ್ಸ್ ಇರ್ತಕ್ಕಂಥವ್ರ ಮೂಲಕ ಅರ್ಜಿಗಳು ಸಲ್ಲಿಕೆ ಆಗಬೇಕು. ಅದು ಒಂದು ಕಾನೂನಾತ್ಮಕವಾಗಿ ಸರಿಯಾದ ರೀತಿ ನೋಂದಣಿ ಆಗುತ್ತೆ. ಅದೇ ರೀತಿ ನಮಗೆ ಪ್ರತ್ಯೇಕ ಲಾಗಿನ್ ಐ ಡಿ ಆಂಧ್ರ, ತಮಿಳುನಾಡು ಮತ್ತು ತೆಲಂಗಾಣ ಭಾಗದಲ್ಲಿ ಪ್ರತ್ಯೇಕ ಲಾಗಿನ್ ಐ ಡಿ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೊಡಬೇಕು ಅಂತ ಕೇಳ್ತೀವಿ. ಮತ್ತು ನಮಗೆ ಬಿಕಲಮ್ ಅಂದರೆ ಡ್ರಾಫ್ಟೆಡ್ ಅನ್ನೋದು ಕಂಪಲ್ಸರಿ ಮಾಡಬೇಕು. ಲೈಸೆನ್ಸ್ ಡೀಡ್ ರೈಟರ್ಗಳು ಯಾರಿದ್ದಾರೆ ಅವ್ರ ಮೂಲಕನೇ ಆಗಬೇಕು. ಮತ್ತು ನಮ್ಮ ವೃತ್ತಿ ಜೀವನಕ್ಕೆ ಒಂದು ಭದ್ರತೆ ಕೊಡಬೇಕು. ಹಾಗೆ ಒಂದು ಗುರುತಿನ ಚೀಟಿ ಕೊಡಬೇಕು ನಮ್ಮ ಪತ್ರ ಬರಹಗಾರರಿಗೆ. ಇದು ನಮ್ಮ ಪ್ರಮುಖವಾದ ಬೇಡಿಕೆಗಳು. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಾವೇರಿ 2 ಬಂದ ಮೇಲೆ ಏನು ಸರ್ವರ್ ಸಮಸ್ಯೆ ಅತಿಯಾಗಿ ಆಗ್ತಾ ಇದೆ. ಕಾವೇರಿ 2 ಬಂದ ಮೇಲೆ ವಾರಗಟ್ಟಲೆ ರಿಜಿಸ್ಟ್ರೇಷನ್ ನಿಂತೋಗುತ್ತೆ. ಒಂದು ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಮಾಡಲಿಕ್ಕಾಗೋದಿಲ್ಲ, ಒಂದು EC ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಡೌನ್ಲೋಡ್ ಮಾಡೋದಕ್ಕಾಗಲ್ಲ. ಇದರಿಂದ ಸಾರ್ವಜನಿಕೂ ತೊಂದರೆ ಮತ್ತು ನಮ್ಮ ಪತ್ರ ಬರಹಗಾರರಿಗೂ ಈಗಾಗಲೇ ಅರ್ಧ ಕೆಲಸ ಇಲ್ದಾಗಿದೆ ಕಾವೇರಿ 2 ಬಂದಾದಮೇಲೆ. ಇದೇ ರೀತಿ ಮುಂದುವರೆದು ಕಾವೇರಿ 3.0 ತಂತ್ರಾಂಶ ಬಂದರೆ ನಮ್ಮ ಪತ್ರ ಬರಹಗಾರರ ಜೀವನ ಬಟ್ಟೆ ಆಗುತ್ತೆ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ.